ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಕೂಡಲೇ ಸರ್ಕಾರ ಜಂಟಿ ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಕಂದಾಯ ಇಲಾಖೆಯವರು ಮತ್ತು ಅಗ್ರಿಕಲ್ಚರ್ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಸರ್ವೆ ಮಾಡೋದ್ರ ಮೂಲಕ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ತೊಗರಿ ಎರಡೆರಡು ಸಲ ಬಿತ್ತಾರೆ ಪಾಪ ರೈತರು. ಮೊದಲು ಬಿತ್ತುದು ಹೋಯ್ತು, ಮುರಿದು ಮತ್ತೆ ಬಿತ್ತಿದ್ರು, ಅದು ಕೂಡ ಹೋಗ್ಯದ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ರೈತರ ನೆರವಿಗೆ ಬರಬೇಕು. ಇಲ್ಲಿವರೆಗೂ ಅಗ್ರಿಕಲ್ಚರ್ ಮಿನಿಸ್ಟರ್ ಕಲಬುರಗಿ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಹೋದ ವರ್ಷ ಸಾಕಷ್ಟು ಹಾನಿಯಾಯಿತು. ಬೆಳೆ ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೂ ಕೂಡ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ಯಾರ. ಇನ್ನೂ ಒಂದು ಕಂತಿನ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ. ಹೋದ ವರ್ಷ ನೆಟೆ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಸರ್ಕಾರ. ಆದ್ರೂ ನಾವು ರೈತರ ಪರವಾಗಿದ್ದೀವಿ, ನಮ್ಮದು ರೈತ ಪರ ಸರ್ಕಾರ ಅಂಥೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿರ್ತಾರೆ. ಜೊತೆಗೇ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಡೆ ಗಮನ ಹರಿಸ್ಬೇಕು. ಬೆಂಗಳೂರು ಬಿಟ್ಟು ಕಲಬುರಗಿಗೆ ಬಂದು ಏನಂದರೆ ರಸ್ತೆ ಕೆದರ್ಕಿಸಿ ಏನೂ ನಡಿಲಿಕ್ಕೆ ಬರೋಂಗಿಲ್ಲ. ಕೆಲವೊಂದು 3-4 ಗಲ್ಲಿ ಕೆದರ ಅದಕ್ಕೆ ನಮ್ಮ ನರಕದಾಗ ನಡೆದಂಗೆ ಆಗ್ತದೆ. ಅದರ ಸಲುವಾಗಿ ಅದು ಬೇಡ ಅದು ಮಾಡಬಾರ್ದು. ಸರ್ಕಾರಿದು ಯೋಜನೆ ತೆಗಿಬೇಕು. ಯೋಜನೆ ಮಾಡಬೇಕಾದ್ರೆ ಕರೆಕ್ಟ್ ಅದು ಏನು ಸಾರ್ವಜನಿಕವಾಗಿ ಒಂದು ಹಿತಕ್ಕಾಗಿ ಮಾಡ್ತಿದ್ರೆ ಆ ಪ್ರಕಾರ ಆಗಬೇಕು. ಈ ರೀತಿಯಿಂದ ಜನರಿಗೆ ಮೋಸ ಮಾಡಿ ಜನರ ಹೆಸರ ಮೇಲೆ ಕುಡಿಯೋ ನೀರು ಮೇಲೆ ಪಾಪದ ಕೆಲಸ ಮಾಡಬಾರ್ದು. ಬೇರೆ ಏನಾರು ಕಳುವು ಮಾಡಲಿ. ನಮ್ಮ ಹೇಳೋ ಉದ್ದೇಶಕ್ಕೆ ನಾವು ನೇರವಾಗಿ ಮೋಟಾರ್ ಭಾಷೆದಾಗ ನಾವು ಹಾಗೆ ಹುಟ್ಟಿವಿ. ಮೋಟಾರ್ ಭಾಷೆದಾಗ ಅದೇ ಹೇಳ್ತೀವಿ, ಸೂಕ್ಷ್ಮ ಬರಲ್ಲ. ಅದಕ್ಕಾಗಿ ನಾನು ಹೇಳ್ತೀವಿ, ಇದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ದಾಗ ನಮ್ಮಲ್ಲಿ CC ರಸ್ತೆ ಆಗಿದ್ದು ಎಲ್ಲ CC ರಸ್ತೆ ಹೊಡೆದು ಅದಕ್ಕೇನೂ ಇಲ್ಲ, ನಡಿಲಿಕ್ಕೆ ಬರೋಂಗಿಲ್ಲ. ಮಳೆ ಬಂದರೆ ಈಗೇನೂ ಇಲ್ಲ. 3-4 ಗಲ್ಲಿ ಬಂದಲ್ಲ, ನಡಿಲಿಕ್ಕೆ ಬರೋಲ್ಲ. ನಿಮ್ಮ ಮನೆ ಕಡೆ ಮಾಡ್ಯಾರ, ನಡಿಲಿಕ್ಕೆ ಬರೋಂಗಿಲ್ಲ, ನಾಲ್ಕು ಲಕ್ಷಣ ಆಗ್ತದೆ. ಹಂಗೆ ಮಾಡಿದರೆ ನಾವು ಬಂದ್ ಮಾಡಿಸೀವಿ. ಕೆಲವು ಮಂದಿ ಕೂಡಿ ನಮ್ಮ ಊರು ಮಂದಿಗೆ ಅದು ಬೇಕಾಗಿಲ್ಲ. ಅದರ ಸಲುವಾಗಿ ನಾವು
ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರ್ದೀವಿ, ಅದರೊಳಗೆ ಅವ್ರು ಗುಂಡಾಗಿರಿ ಮಾಡ್ಬೇಕಂತಾರ. ಇದ್ರಾಗ ಬರ್ತೀನಿ ನಾನು. ಈ ಪತ್ರ ಒಳಗದ ಒಬ್ಬರು ಶಾರೂಕ್ ಅಂಥೇಳಿ ಯಾರು ತಡೆಗಟ್ಟರೆ ನಾನು ನಿಮ್ಗೆ ಹೊಡೆದು ಓಡಿಸ್ತೀನಿ, ಕೆಲಸ ಮಾಡ್ತೀವಿ, ಬಿಡೋಂಗಿಲ್ಲ, ಟೆಂಡರ್ ಅದ ಅಂತ ಹೇಳ್ತಾರೆ. ನಾನು ಮೇನ್ ಗುತ್ತಿಗೆದಾರಿ. ರಾಷ್ಟ್ರೀಯ ಹೆದ್ದಾರಿ ದೇವೇಗೌಡರು ಪ್ರಧಾನಮಂತ್ರಿಯಾದ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಅವರು ಅನುಮೋದಿಸಿದಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು, ಕನಕಾಪುರ, ಮಳವಳ್ಳಿ, ಕೊಳ್ಳೇಗಾಲ ಬೈಪಾಸ್ ಮಾರ್ಗವಾಗಿ ಯಳಂದೂರು ಬೈಪಾಸ್, ಚಾಮರಾಜನಗರವನ್ನು ಆದಷ್ಟು ಬೇಗ ಪ್ರಯಾಣಿಕರು ತಲುಪುವಂಥ ಉದ್ಯೋಗ ಅವಕಾಶ ಇದೆ. ಇನ್ನು 1 ವರ್ಷವೂ ಕೂಡ ತುಂಬಿಲ್ಲ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಬೈಪಾಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಉತ್ತಂಬಳ್ಳಿ ಬೈಪಾಸ್ ಮಾರ್ಗವಾಗಿ ಕೊಳ್ಳೇಗಾಲದಿಂದ ಮಾಂಬಳ್ಳಿ ಮಾರ್ಗ ಎಳೆದುಕೊಂಡಂಥ ಈ ಒಂದು ಫ್ಲೈಓವರ್ ಇನ್ನು 1 ವರ್ಷ ತುಂಬಿದ ಸಂದರ್ಭದಲ್ಲಿ ಇವತ್ತು ಕುಸಿತಿರ್ತಕ್ಕಂಥದ್ದು ನಾವು ಇವತ್ತು ನನ್ನಿಂದ ಕಾಣ್ತಾ ಇದ್ದೀವಿ. ಇದು ಭಾಳ ಕಳಪೆಯ ಗುಣಮಟ್ಟದ ಕಾಮಗಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ವಿಚಾರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ಅವರು ಕೂಡ ಕಳೆದ ವಾರ ಅವರು ಸಭೆ ಮಾಡಿದಾಗ ಆ ಸಭೆಯಲ್ಲೂ ಕೂಡ ಅವರು ಈ ವಿಚಾರದಲ್ಲಿ ನಾನು ಅವರಿಗೆ ನೆನಪು ಮಾಡಿದ್ದೆ. ಆ ಸಭೆಯಲ್ಲಿ ಅವರು ಈ ಒಂದು ರಸ್ತೆಯ ವಿಚಾರದಲ್ಲಿ ಅವರು ಮಾತನಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾ ನಾಗರವ್ರಿಗೂ ಕೂಡ ಈ ವಿಚಾರದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಟೀಮ್ ಇದೆ, ಗುಣಮಟ್ಟದ ಬಿಫೋರ್ ಫೈನಲೈಸಿಂಗ್ ಪೇಮೆಂಟ್ಸ್ ಟು ದಿ ಕನ್ಸರ್ನ್ ಏಜೆನ್ಸೀಸ್ ಇದನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಮುಖಾಂತರ ಇದನ್ನು ಎನ್ಕ್ವೈರಿ ಮಾಡಿಸ್ಬೇಕು, ತಪಾಸಣೆ ಮಾಡಿ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಈ ಸೇತುವೆ ರಸ್ತೆ ಆಗಿದ್ದರೆ ಬೈಪಾಸು, ಆಮೇಲೆ ತಾವು ಅದಕ್ಕೆ ಪೇಮೆಂಟ್ ಕೊಡುವಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಂಥ ರಸ್ತೆ ಇದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.